ಧಾರವಾಡದಲ್ಲಿ ಇಂದು ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ಉದ್ಘಾಟಿಸಿ ಮಾತನಾಡಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಹೇಳ್ತಾ ಇದೀಗ ತಾನೇ ಆಗಮಿಸಿದಂತಹ ಕೇಂದ್ರ ಸಚಿವರು ಮಾನ್ಯ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಸಮರ್ಪಿಸುವ ಮೂಲಕ ಹಾಗೆಯೇ ಮಾಜಿ ಶಾಸಕಿ ಕನಕದಾಸರ ಜಯಂತಿಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಪೂಜ್ಯ ಡಾಕ್ಟರ್ ಬಸವರಾಜ ದೇವರವರೇ ಹಾಗೂ ಹಿರಿಯ ಭಾಗವಹಿಸಿ ಇಲ್ಲೇ ಬರಲಿಕ್ಕೆ ತಡ ಆಯಿತು. ಹಾಗಾಗಿ ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಮಯ ಆಗಿರುವುದರಿಂದ ನಾನು ಭಾಳ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕನ್ನಡ ಭಾಷೆಯಲ್ಲಿ ಅತ್ಯಂತ ಸಂಗೀತದ ಮೂಲಕ ಅವರು ದಾಸರ ಪದ ಅಂತೇನು ಹೇಳ್ತೀವಿ, ಆ ದಾಸರ ಪದಗಳ ಮೂಲಕ ಸಂದೇಶವನ್ನು ಕೊಡ್ತಾ ಜನರಿಗೆ ಸರಳವಾದಂಥ ಒಂದು ಸಂದೇಶವನ್ನು ತಲುಪಿಸುವಂಥ ಪ್ರಯತ್ನವನ್ನು ಆ ಕಾಲದಲ್ಲಿ ಮಾಡಿದರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅವರು ಬಾಡವನ್ನು ಕೇಂದ್ರವಾಗಿಟ್ಕೊಂಡು ಅವರು ತಮ್ಮ ಕಾರ್ಯವನ್ನು ಮಾಡ್ತಾಯಿದ್ರು. ಅದಕ್ಕೆ ದಂಡ ನಾಯಕರಾಗಿದ್ದರು. ಅದಾದ ನಂತರ ಯುದ್ಧದಲ್ಲಿ ಆದಂಥ ಹರಿದಂಥ ರಕ್ತ ಮತ್ತು ಅದಾದ ನಂತರ ಅವರಿಗೆ ಜೀವನದಲ್ಲಿ ಒಂದು ಪರಿವರ್ತನೆ ವೈರಾಗ್ಯ ಉಂಟಾಗ್ತದೆ ಅನ್ನುವಂಥ ಒಂದು ಇತಿಹಾಸದ. ಅದಾದ ನಂತರ ಈ ಸಾಹಿತ್ಯ ಮತ್ತು ಭಕ್ತಿಯ ಕ್ಷೇತ್ರಗಳಲ್ಲಿ ಅವರು ಬಹಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲವನ್ನು ಬಿಟ್ಟು ಹರಿಭಕ್ತಿಯಲ್ಲಿ ಅವರು ತಲ್ಲೀನರಾಗ್ತಾರೆ. ಅದಾದ ನಂತರ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ ಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾಗರ, ನರಸಿಂಹಸ್ತವ ಈ ಕೃತಿ ಈಗ ಲಭ್ಯ ಇಲ್ಲ. ಎಲ್ಲ ಕೃತಿಗಳನ್ನು ಅವರು ಬರೆದರು. ಮತ್ತು ಅದಾದ ನಂತರದ ದಿವಸಗಳಲ್ಲಿ ಮುಂದೆ ಅವರು ವಿಶೇಷವಾಗಿ ಆ ಕಾಲದಲ್ಲಿಯೂ ಇದ್ದಂತಹ ಜಾತಿಯ ಪದ್ಧತಿಯ ವಿರುದ್ಧವಾಗಿ ಏನು ಮೇಲ್ಜಾತಿ ಕೀಳ್ಜಾತಿ ಅನ್ನುವಂಥ ಒಂದು ಆ ಸಂದರ್ಭದಲ್ಲಿ ಇತ್ತು. ಈಗೂ ಕೆಲವು ಕಡೆ ದುರ್ದೈವದಿಂದ ಇದೆ, ಅದು ಪೂರ್ತಿ ಹೋಗಿದೆ ಅಂತಲ್ಲ, ಆದರೆ ಆ ಕಾಲದಲ್ಲಿ ಭಾಳಷ್ಟು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಭಗವಂತ ಯಾರು ಹರಿಯಲ್ಲಿ ಭಕ್ತಿಯನ್ನು ಕಾಣ್ತಾರ ಅವರಿಗೆ ಯಾವುದು ಮೇಲು ಇಲ್ಲ ಕೇಳು ಇಲ್ಲ ಅಂಥೇಳಿ ತಮ್ಮ ಅನೇಕ ದಾಸ ಪರಂಪರೆಯಲ್ಲಿ ಏನು ಇವತ್ತು ನಾವು ಹಾಡನ್ನು ಹಾಡ್ತೀವಿ ಅದರಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಂಥವರು ಕನಕದಾಸರು. ಆದಿಕೆಲೆ ಹೆಸರಿನಲ್ಲಿ ತಮ್ಮೆಲ್ಲ ಪದಗಳನ್ನು ಅವರು ಬರೆದಿದ್ದರು. ಅದರಲ್ಲಿ ಭಾಳ ಮುಖ್ಯವಾದದ್ದು ಅಂತಂದರೆ ಅವರು ಎಲ್ಲ ಸಂದರ್ಭದಲ್ಲಿ ವೈರಾಗ್ಯದ ಬಗ್ಗೆನೇ ಮಾತನಾಡಿದ್ರು ಸಹಿತ ಒಂದೇ ಒಂದು ಸಂದರ್ಭದಲ್ಲಿ ಅವರು ಹಣೆ ಬರದ ಬಗ್ಗೆ ಮಾತನಾಡಿದರು. ನಾನು ಭಾಳ ಕಡೆ ಹೇಳಿರ್ತೀನಿ ಅದನ್ನು, ಯಾಕಂದರೆ ನನಗೆ ಭಾಳ ಮನಸ್ಸಿಗೆ ತಟ್ಟಿದ್ದದು. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಅದು ಭಾಳ ಮನಸ್ಸಿಗೆ ತಟ್ಟಿದ್ದದು. ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಕಡು ಜಾನನಾದರೂ ಇಲ್ಲ, ಬೆಟ್ಟವನೇ ಕಿತ್ತಿ ತಂದಿದ್ದರೂ ಇಲ್ಲ, ಸೃಷ್ಟೀಶ ಆದಿನಲ್ಲಿ ಕೇಶವ ಕೊಟ್ಟವನಿಗೆ ಉಂಟು ಕೊಡದದ್ದವನಿಗೆ ಇಲ್ಲ ಅಂತೇಳಿ ಅವರು ಹೇಳಿದರು. ಹಾಗಾಗಿ ಯಾಕೆ ರಾಜಕೀಯ ಎಲ್ಲರ ಕಡೆ ಇರ್ತದೆ ಮೋಹ ಅನ್ನೋದು, ಆದರೆ ರಾಜಕೀಯದೊಳಗಿರೋರಿಗೆ ಭಾಳ ಸ್ವಲ್ಪ ಇದು
ಟಿಕೆಟ್ ಸಿಕ್ಕಿಲ್ಲ ಅಂತಂದ ಕೂಡಲೇ ಒಂದು ನಮೂನಿ ಮತ್ತದು ಇಲೆಕ್ಷನ್ ಬಂತಂದ್ರೆ ನಮಗರೆ ಯಾಕೆ ಇಲೆಕ್ಷನ್ ಬರ್ತದೆ ಅಂತ ಅನಿಸ್ಬಿಡ್ತದೆ. ಈಗ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇಲೆಕ್ಷನ್ ಬಂದ ತಲೆ ಕೆಟ್ಟು ಹೋಗ್ಬಿಟ್ಟಾರೆ. ಕಾರ್ಪೊರೇಷನ್ ಇಲೆಕ್ಷನ್ ಬಂದ್ರಂತೂ ಸಪ್ತ ಹೋದ್ವಿ ನಾವು ತಿಳ್ಕೊಂಡು. ಯಾಕಂದ್ರೆ ಒಂದು 106 ಮಂದಿನ ಕರ್ಕೊಂಡು ಇರೋ ಒಂದು 80 ಸೀಟ್ ಇರ್ತಾವೆ. ಒಂದು 80 ಸೀಟ್ಗೆ ಒಂದು ಕನೆಕ್ಟ್ ಇಲ್ಲ ಅಂದ್ರೆ ಒಂದು 2,000 ಮಂದಿ ಬರ್ತಾರೆ ಟಿಕೆಟ್ಗೆ. ಅವ್ರ ಜೊತೆಗೆ ಒಬ್ಬರು ಒಂದು 2,000 ಮಂದಿನ ಕರ್ಕೊಂಡ್ಬರ್ತಾರೆ. ಹಿಂಗಾಗಿ ಅಳುವುದೇನು ಕರೆಯುವುದೇನು, ಕೆಲವರದ್ದು ಚುಮಣಿ ಪೆಟ್ರೋಲ್ ಬೆಂಬಲ ಹಾಕೊಂಡ್ಬಿಡ್ತಾರೆ. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲೇ ಸಾಯ್ತೀವಿ ಅಂತ. ಅದನ್ನ ಇದನ್ನ ಹೇಳ್ತೇನೆ, ಕಷ್ಟಪಟ್ಟರು ಇಲ್ಲ, ಕಳವಳಿಸಿದರೂ ಇಲ್ಲ, ಕಡು ಜಾಣನಾದರೂ ಇಲ್ಲ, ಬೆಟ್ಟವನಿಗೆ ಕಿತ್ತಿ ತಂದಿತ್ತರೂ ಇಲ್ಲ, ಸೃಷ್ಟೀಶ ಆದಿನಲ್ಲಿ ಕೇಶವ ಕೊಟ್ಟವನಿಗೆ ಉಂಟು ಕೊಡದವನಿಗೆ ಇಲ್ಲ ಅಂತ. ಅಂಥ ಒಂದು ವರೆಣ್ಯರಾದಂಥ ದಾಸರಂದರೆ ಕನಕದಾಸರಯ್ಯ ಅಂತ ಹೇಳಿದಂಥ ಒಂದು ಈ ನಾಟಿನಲ್ಲಿ ಅವರ ಸದಾಕಾಲಕ್ಕೂ ಇಲ್ಲೇ ಬಂದು ಅಥವಾ ಬಾಡಕ್ಕೆ ಹೋಗಿನೋ ಅಥವಾ ಇನ್ನೆಲ್ಲಿ ಹೋಗಿ ನಾವು ಭಾಷಣ ಮಾಡಿಬಿಟ್ರಲ್ಲ, ಜೀವನದಲ್ಲಿ ಸ್ವಲ್ಪ ಆದರೂ ಸಹಿತ ಕನಿಷ್ಠ ಪಕ್ಷ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಕೆಲವು ಪಾಲನೆಗಳನ್ನು ಮಾಡ್ತೀನಿ. ನಾನು ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಈ ಭಾವನೆಯಿಂದ ದೂರ ಆಗಿ ನಾನು ಸಮಾಜವನ್ನು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ನಿಲ್ತೇನೆ ಅನ್ನುವಂಥ ಒಂದು ಮಾನಸಿಕತೆ, ಸ್ವಚ್ಛ ಸಾರ್ವಜನಿಕ ಬದುಕು, ಇವನ್ನೆಲ್ಲ ಇಟ್ಟುಕೊಳ್ಳೋದು ವೈಯಕ್ತಿಕ ಬದುಕು. ಅದು ಕನಕದಾಸರಿಗೆ ನಾವು ಭಕ್ತಿಯಿಂದ ಅರ್ಪಿಸುವಂಥ ಒಂದು ಹರಿಭಕ್ತಿ ಅಂತ ಭಾವಿಸಿ ಅವರು ಹೇಳಿದರು. ಕನಕದಾಸರು ಕೇವಲ ದಾಸ ಸಾಹಿತ್ಯದ ಪಿತಾಮಹರಲ್ಲ, ಅವರು ಸಮಾಜ ಸುಧಾರಕ, ತಾತ್ವಿಕ ಚಿಂತಕ ಹಾಗೂ ಮಾನವೀಯತೆಯ ಪ್ರತೀಕರಾಗಿದ್ದರು. ಅವರ ಕೀರ್ತನೆಗಳು ಸಮಾನತೆ, ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಬೋಧನೆ ನೀಡುತ್ತವೆ ಎಂದರು. ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿ ಅವರು ಕನಕದಾಸರ ತತ್ವಗಳು ಜಾತಿ ವರ್ಗ ಭೇದವಿಲ್ಲದ ಸಮಾಜ ನಿರ್ಮಾಣದ ದಿಕ್ಕಿನಲ್ಲಿ ಮಾರ್ಗದರ್ಶಕವಾಗಿವೆ ಎಂದು ಹೇಳಿದರು. ಜನ್ಮ ದಿನಾಚರಣೆ ಕುರಿತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊತೀವಿ. ನಾವು ಕಾರ್ಯಕ್ರಮವನ್ನು ಶುರು ಮಾಡಿದರೆ 12ನೇ ಶತಮಾನವನ್ನು ಮರೆಯದೆ, 12ನೇ ಶತಮಾನನ ಉಲ್ಲೇಖ ಮಾಡದೆ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ. ಯಾಕಂದರೆ ಬಸವಣ್ಣನವರು ಅನುಭವ ಮಂಟಪದ ಮುಖಾಂತರ ಅನೇಕ ಶರಣರು, ದಾರ್ಶನಿಕರು ಅವರೆಲ್ಲ ಕಟ್ಕೊಂಡು ಕಬ್ಬಿಣದ ಕಡಲೆ ಆದಂತಹ ಭಾಷೆಯನ್ನು, ಸಂಸ್ಕೃತ ಭಾಷೆ ಯಾವುದೇ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗ್ತಾ ಇರಲಿಲ್ಲ. ಅಂತಹ ಸಾಹಿತ್ಯದ ಸಮಯದಲ್ಲಿ ಎಲ್ಲರಿಗೂ ತಿಳಿಯುವಂತಹ, ಎಲ್ಲರೂ ಜೀವನದ ಪ್ರತಿಯೊಂದು ಗಳಿಗೆಯಲ್ಲೂ ಸಹ ಅನುಭವಿಸುವ ಪ್ರಸಂಗಗಳನ್ನು ಉಲ್ಲೇಖಿಸಿ ವಚನ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಕೊಡುಗೆ ನಮಗೆ ಎಷ್ಟು ಸಹಕಾರಿ ಅಂತಂದರೆ, ಇವತ್ತು ಆ ವಚನ ಸಾಹಿತ್ಯ ಇಲ್ಲ ಅಂತಂದರೆ 12ನೇ ಶತಮಾನದ ವಚನ ಸಾಹಿತ್ಯ, 13ನೇ ಶತಮಾನದ ದಾಸ ಸಾಹಿತ್ಯ, ನಂತರ ಬರುವಂಥ ನಮ್ಮ ಸಂವಿಧಾನ, ಬಸವಣ್ಣನವರನ್ನು ಕುರಿತು ನಾವು ಮಾತಾಡದೆ ಇದ್ರೆ ಇವತ್ತಿನ ದಿವಸ ನಾನು ನೀವು ಎಲ್ಲರೂ ಈ ಒಂದು ಹಾಲಲ್ಲಿ ಇರ್ತಾ ಇರಲಿಲ್ಲ. ಯಾಕಂದರೆ ನಾವು ಇವತ್ತಿಗೆ ನಾವು ಇಲ್ಲಿ ಬರಬೇಕು ಅಂತ ಕಾರಣ ಅಂದರೆ ಈ ನಮ್ಮ ಹಿಂದೆ ಬಂದಂತಹ ಎಲ್ಲ ಮಹಾಪುರುಷರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ನಮಗೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆ ಎಲ್ಲ ಮಹಾನುಭಾವರಿಗೆ ಒಂದು ಸಲ ವಂದಿಸಿ, ನಾವು ಕನಕದಾಸ ಬಹಳ ದೂರ ಇರಲಿಲ್ಲ. ಕನಕದಾಸ ಇಲ್ಲೇ ನಮ್ಮ ಬಾಡದಲ್ಲಿ ಜನಿಸಿದ್ರು. ವೀರಮ್ಮ ಬಚ್ಚಮ್ಮ ಅವರ ಮಗನು ಬಹಳ ದಿವಸ ಮಗುವಾಗಿರಲಿಲ್ಲ. ದೇವರ ಒಂದು ಆಶೀರ್ವಾದದ ಮಗ ಹುಟ್ಟಿದನೆಂದ್ರೆ ನಮಗೆ ತಿಮ್ಮಪ್ಪ ಅಂತ ಹೆಸರಿಟ್ಟರು. ಆ ನಂತರ ಕನಕ ಅಂತ ಯಾಕೆ ಹೆಸರಾಯಿತು ತಮಗೆಲ್ಲರಿಗೂ ಗೊತ್ತಿದೆ. ಅವರ ತಂದೆ ಪಾಳೆಗಾರ, ಸಾಮಂತ ರಾಜ ಇದ್ರು. ಆ ನಂತರ ಒಂದು ದೊಡ್ಡ 7 ಉಪ್ಪರಿಗೆಷ್ಟು ಬಂಗಾರ ಸಿಗುತ್ತೆ, ಅದು ನನಗೆ ಸ್ವಂತಕ್ಕೆ ಬೇಡ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಎಲ್ಲ ಸರ್ವಸಾಮಾನ್ಯರಿಗೂ ಆ ಒಂದು ಸಂಪತ್ತನ್ನ ಹಂಚಿಬಿಡ್ತಾರೆ. ಇವತ್ತಿನ ದಿವಸ ನನಗೆ ನಿಮಗೆ ಯಾರಿಗೂ ಸಿಕ್ಕರು ಸಹ ಈ ಹಾಲಲ್ಲಿ ಇರ್ತಾರೆ ದೊಡ್ಡ ಮನಸ್ಸಿನ ಜನ. ಈಗ ನಮ್ಮ ಸಾನ್ನಿಧ್ಯ ವಹಿಸಿದ ರೇವಣ ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ. ಅವರು ತಮಗೆ ಯಾವುದು ಬೇಡ ಅಂತೇಳಿ ದಿನನಿತ್ಯ ನನ್ನ ಹತ್ರ ಬರ್ತಾರೆ, ಕೇಳ್ತಾರೆ. ಈ ಒಂದು ಸರ್ವಸಾಮಾನ್ಯರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದ ಜನಾಂಗಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತ ಸ್ವಾಮಿಗಳೇ ನಮ್ಮ ಮುಂದೆ ಇದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಕನಕದಾಸರ ಪದ್ಯಗಳು ಮೂಢನಂಬಿಕೆಗಳ ವಿರುದ್ಧ ಜನಜಾಗೃತಿ ಮೂಡಿಸುತ್ತವೆ ಎಂದರು.
ಕಾರ್ಯಕ್ರಮದಲ್ಲಿ ಮನಸೂರು ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ಡಾಕ್ಟರ್ ಬಸವರಾಜ ದೇವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಹ ಸಂಘಟನಾ ಕಾರ್ಯದರ್ಶಿ ರಾಜೇಶ್ವರಿ ಸಾಲಗಟ್ಟಿ ಅವರು ಮಾತನಾಡಿದರು. ವಿಚಾರಕತೆಯನ್ನೇ ತಮ್ಮ ಬದುಕಿನ ಅವಿಭಾಜ್ಯವನ್ನು ಇಟ್ಟುಕೊಂಡು ತಮ್ಮ ಸಾಹಿತ್ಯ ಕೃತಿಗಳಿಂದ ಸದಾ ಸ್ಮರಣೀಯರಾದಂಥ ಸಂತ ಶ್ರೇಷ್ಠ ಕನಕದಾಸರನ್ನು ಸ್ಮರಣೆ ಮಾಡಿ ಜಿಲ್ಲಾಡಳಿತದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಇವರ ಆಶ್ರಯದಲ್ಲಿ ನಿಮಗೆಲ್ಲರಿಗೂ ಕನಕ ಜಯಂತಿ ಶುಭಾಶಯಗಳನ್ನು ಕೋರಿ, ಕನಕ ಜಯಂತಿ ಒಂದು ನಿಮಿತ್ತ ಮಾತ್ರ ನಮ್ಮೆಲ್ಲರ ನೋವುಗಳನ್ನು, ಸಂಕಟಗಳನ್ನು, ಅಸಮಾನತೆಯನ್ನು, ಮೇಲಿರಿಮೆ ಮತ್ತು ಕೀಳಿರಿಮೆಯನ್ನು, ಬದುಕಿನ ವ್ಯವಸ್ಥೆಯನ್ನು ಅವಲೋಕನ ಮಾಡಿಕೊಳ್ಳುವಂಥ ಈ ಸಂದರ್ಭ. ಬಹುಶಃ ಕನಕದಾಸರು ಬಹುದೊಡ್ಡ ವ್ಯಕ್ತಿತ್ವದ ಸಾಧಕರು. ಅವರ ವರ್ಗ ಸಂಘರ್ಷ ಇರಬಹುದು, ವರ್ಣ ಸಂಘರ್ಷ ಇರಬಹುದು, ದೇವರನ್ನ ಪ್ರಶ್ನೆ ಮಾಡುವಂಥ ಮನೋಭಾವ ಇರಬಹುದು, ವೇದ ಉಪನಿಷತ್ತು ಆಗಮಗಳು ಅವುಗಳನ್ನು ಅಧ್ಯಯನ ಮಾಡಿದ್ರೂ ಅವುಗಳ ಏನು ಕೆಲ ಕೊರತೆಗಳನ್ನು ಇದ್ದು ಅದನ್ನು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಅನಾವರಣಗೊಳಿಸಿಲ್ಲ. 1924ರಲ್ಲಿ ಕರ್ನಾಟಕದ ಪ್ರವಾಸಕ್ಕೆ ಬಂದಾಗ ಮಹಾತ್ಮ ಗಾಂಧೀಜಿಯವರು ಕರಾವಳಿ ಭಾಗಕ್ಕೆ ಬಂದಾಗ ಕೆಲವರು ನೆನಪು ಮಾಡ್ತಾರೆ. ಇಲ್ಲೇ ಉಡುಪಿ ಕೃಷ್ಣ ದೇಗುಲ ಬಹಳ ಪ್ರಸಿದ್ಧವಾಗಿರುವಂಥದ್ದು, ಅದನ್ನು ತಾವು ದರ್ಶನ ಮಾಡಬೇಕು ಅಂತೇಳಿ. ಅದು ಒಪ್ಕೊಳ್ತಾರೆ ಗಾಂಧೀಜಿಯವರು. ಇನ್ನೇನು ದೇಗುಲಕ್ಕೆ ಹೋಗಬೇಕು, ದರ್ಶನವನ್ನು ಮಾಡ್ಕೋಬೇಕು ಅಂತ ಹೇಳಿ ಆ ಕ್ಷಣದಲ್ಲಿ ಅವ್ರು ಕೇಳ್ತಾರೆ, ಇದು ಕೃಷ್ಣನ ಇತಿಹಾಸ ಏನು, ಇಲ್ಲಿ ಏನಾದರೂ ಘಟನಾವಳಿಗಳು ಜರುಗಲ್ವಾ, ಇದರ ವೈಶಿಷ್ಟ್ಯ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅಲ್ಲಿರುವಂಥ ಒಬ್ಬ ಸಾಧಕರು ಹೇಳ್ತಾರೆ, ಇದು ಒಂದು ಕೃಷ್ಣನ ದೇಗುಲ, ಇಲ್ಲಿ ಒಬ್ಬ ಸಂತ ಕನಕದಾಸರು ಬಂದಿರ್ತಾರೆ, ಇಲ್ಲಿ ಒಂದು ಕನಕನ ಕಿಂಡಿ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಮೊದಲಿಗೆ ಕನಕನ ಕಿಂಡಿಯಲ್ಲಿ ನೋಡಿ ದೇವರ ದರ್ಶನವನ್ನ ಮಾಡುವಂಥ ಒಂದು ವಿಧಿವಿಧಾನ, ಹಾಗಾಗಿ ನಾವು ಹೋಗ್ಬೋದು ಅಂತೇಳಿ. ಮತ್ತು ಈ ಕನಕನ ಕಿಂಡಿ ಎದುರಿಗೆ ಅವರನ್ನ ಬಿಡದಂಥ ಪರಿಸ್ಥಿತಿಯನ್ನು ಕೂಡ ಒಬ್ಬರು ಹೇಳ್ತಾರೆ. ಕನಕದಾಸರನ್ನ ಬಿಡದವರು ಮತ್ತು ಕನಕದಾಸರ ಒಳಗೆ ಪ್ರವೇಶ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನನ್ನಂತ ಮನುಷ್ಯ ಹೋಗಿ ಏನು ದರ್ಶನವನ್ನು ತಕ್ಕೊಳ್ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಸಾಲಗಟ್ಟಿ ಹಾಗೂ ಡಾಕ್ಟರ್ ಬಿಜಿ ಬಿರಾದಾರ ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಅರವಿಂದ ಬೆಲ್ಲದ, ಮಾಜಿ ಶಾಸಕಿ ಶಿಮಾ ಮಸೂದಿ, ಎಸ್ಪಿ ಗೊಂಜನ್ ಆರ್ಯ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು.
ಧಾರವಾಡ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮವು ಕನಕದಾಸರ ತತ್ವಗಳ ಸ್ಮರಣೆಯೊಂದಿಗೆ ಸೌಹಾರ್ದತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಸಾರಿತು.